136 ಎಕರೆ ಸರ್ಕಾರಿ ಗಾಯರಣ ಜಮೀನಿನ ಅನಧಿಕೃತವಾದ ಮಟ್ಟದ ಹೆಸರಿಗೆ ಸೇರಿಸಲಾಗಿದೆ ಎಂದು ಆರೋಪಿಸಿ ನೇಗಿಲ ಯೋಗಿ ರೈತ ಸಂಘದಿಂದ ತಹಸೀಲ್ದಾರರಿಗೆ ಮನವಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಖಾನಾಪುರ ಹೋಬಳಿಯಲ್ಲಿ ಬರುವ ಅವರಹಳ್ಳಿಯಲ್ಲಿರುವ 136 ಎಕರೆ ಸರ್ಕಾರಿ ಗಾಯರಣ ಜಮೀನಿನ ಅನಧಿಕೃತವಾದ ಶ್ರೀ ರುದ್ರಸ್ವಾಮಿ ದೇವಸ್ಥಾನ ಶ್ರೀ ಗುರು ದೇವಾಲಯ ಮೊಹಮ್ಮದ್ ಗಾಯರಾನ್ ಅಂತ ಪಹಣಿಯಲ್ಲಿ ದಾಖಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ತಹಸೀಲ್ದಾರರಿಗೆ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರಿ ಗಾಯರಾಣ ಜಮೀನು ಸಾರ್ವಜನಿಕರಿಗೆ ದನಕರಗಳನ್ನು ಮೇಯಿಸಲು ಮೀಸಲಾಗಿರುವ ಹಂತ ಜಮೀನಿನ ಮಟ್ಟದವರೆಗೆ ಕಂಬಳಿಸಲು ಸಹಕರಿಸಿದ ಅಧಿಕಾರಿಗಳ ವಿರುದ್ಧ 1 ವಾರದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲವಾದರೆ ನೂರಾರು ರೈತರೊಂದಿಗೆ ಉಗ್ರ ಹೋರಾಟ ಕೈಗೊಳ್ಳಬೇಕೆಂದು ಎಚ್ಚರಿಕೆ ನೀಡಿದರು. ಖಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಬರುವ ನೂರಾರು ಹಳ್ಳಿಗಳಿಗೆ ರಸ್ತೆ, ನೀರು, ವಿದ್ಯುತ್ ಇನ್ನಿತರ ಮೂಲ ಸೌಲಭ್ಯ ಕಲ್ಪಿಸಲು ಸಾಕಷ್ಟು ಹೋರಾಟ ಮಾಡಿದರು. ಸಹಕರಿಸಿದ ತಾಲೂಕು ಆಡಳಿತದ ಅಧಿಕಾರಿಗಳು ಈಗ ಸಹಕಾರಿ ಗಾಯರಾಣನ ಒಂದು ಮಟ್ಟದ ಹೆಸರಿಗೆ ದಾಖಲಿಸಿ ಉದ್ಘಾಟನ ಎಂದು ಗುಡುಗಿದರು. ವರದಿಗಾರರು ಡಾಕ್ಟರ್ ರಾಜು ಮೊರೆ, ಖಾನಾಪುರ. ಸರ್ವೆ ನಂಬರ್ದಾಗ 130 ಎಕರೆ ಜಮೀನಿನ ಇದ್ದಂಥ ಒಂದು ಹೆಸರಲ್ಲಿ ಇದ್ದಂಥ ಜಮೀನಿನ ಅದನ್ನು ಇಲ್ಲಿ ನೋಡ್ತಾರ. ಶ್ರೀ ರುದ್ರಸ್ವಾಮಿ ದೇವಾಲಯ, ಶ್ರೀ ಗುರು ಮೊಕ್ಕವ್ವ ದೇವಾಲಯ ಅಂದರೆ ಮೊಗತ್ ಗೈರಾನ್ ಅಂತೇಳಿ ಮಾಡಿ ಏನು ತಿದ್ದುಪಡಿ. ಅದರ ಪೂರ್ವದಲ್ಲಿ ಇದು ಗೈರಾನ್ ಹೆಸರಲ್ಲೇ ಐತ್ರಿ. ಇದು ಕಾನೂನು ಬಾಹಿರ ಐತಿ. ಯಾವ ಕಾನೂನು ಇದಕ್ಕೆ ತಂದಕ್ಯಾರ ಅಟ್ಯಾಚ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಸರ ದೇಶದೊಳಗೆ 85% ನಾವು ರೈತರದವು. ಆದರೆ ರೈತರನ್ನ ಉಳುಮೆ ಮಾಡೋದನ್ನು ಕಡಿಮೆ ಮಾಡ್ಕೊತ ಬರುವಂಥ ಇವು ಎರಡೂ ಸರ್ಕಾರಗಳ ನಡೆ ಖಂಡಿಸಿ ಸರ್ ನೀವು ನಾವೆಲ್ಲ ಪರಿಶೀಲನೆ ಮಾಡಿ ಇಲ್ಲ ಸರ್, ಇದು ಕಾನೂನು ಬಾಹಿರ ಐತಲ್ವ ಅದನ್ನ ಹೇಳ್ರಿ. ನಾವು ಈಗ ನೋಡಿದ್ದು ಒಮ್ಮೆ ಹೇಳಕ್ಕೆ ಹಣ ಕೊಟ್ಟದೈತಿ ಈಗ ಬಂದು ಅಲ್ಲಿ ಇಲ್ರಿ, ನೀವು ಕೊಟ್ಟಿದ್ರಿ ಕಾನೂನು ಬಾಹಿರ ಐತೆ. ಆಯ್ತು ರೀ, ನಾ ಕಾನೂನು ಬಾಹಿರ ಐತು ಅಂತ ನಾ ಬಾಯಲ್ಲಿ ಹೇಳಂಗೆ ಹೆಂಗೆ ರಿಟರ್ನ್ದಾಗ ಕೊಡ್ತೀವಿ. ಏನಾಯ್ತು ನೀವು ರಿಟರ್ನ್ದಾಗ ನೀವು ಕೊಟ್ಟಿಗ ನೀವು ಹಂಗೆ ಹೇಳಿ ಹೋಗ್ಬೇಕಾಗಿತ್ತಲ್ಲ. ನೀವು ಹಂಗೆ ಹಾಕಿ ಕೊಡ್ತೀವಿ ನಾವು ಉತ್ತರ ನೋಡ್ರಿ. ಆದ್ರೆ ನಮಗೆ ಅದು ಕಾನೂನು ಹೌದಲ್ರಿ? ಒಟ್ಟು ಉಪಯೋಗ ಆಗುವಾಗ ಇದು 3 ಜನರಿಗೆ ಉಪಯೋಗ ಆಗಬೇಕು. ಇದು ನಾ ಯಾರಿಗೆ ಕೊಡಕ್ಕೆ ಬರ ಅದೇನು ತಪ್ಪಾಗಿ ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಮ್ಮ ಕಡೆ ಕಡಿಮೆ ಪೂರ ಎಲ್ಲ ದೇಶಿ ಕಡಿಮೆ ಮಾಡಿ ಕೊಟ್ಟರೆ ಅವ್ರಿಗೆ ಕೊಡ್ತೀವಿ. ಸ್ವಾಮಿ ನೋಟಿಸ್ ಕೊಟ್ಟು ಅವ್ರಿಗೆ ಏನಾದ್ರು लोन भेटत नाही, घर बांधवलं बिल्डिंग बांधवलं, लोन जमीन स्वतःची आमची आहे आणि यांचं गव्हर्नमेंटला दाखवलं आहे. ಗೌರ್ಮೆಂಟನ್ನು महिला ಕಡಿಮೆ ಮಾಡುವಂಥ ಕೆಲಸ ನಾವು ಹೋಟ್ ಹಾಕಿ ಆಯ್ಕೆ ಮಾಡಿರುವಂಥ ಸರ್ಕಾರಗಳು ಏನು ರಾಜಕಾರಣಿಗಳದಲ್ಲ ಇದನ್ನು ಮಾಡುತ್ತಾ ಬಂದವ. ಆದರೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ದೇಶದ ಬೆನ್ನೆಲುಬು ಅಂತೇಳಿ ಬಿರುದು ತಗೊಂಡಂಥ ನಮ್ಮ ರೈತ ಇನ್ನು ಯಾವತ್ತೂ ಕುಗ್ಗಂಗಿಲ್ಲ.
ನೀವು ಬಗ್ಗಂಗಿಲ್ಲ. ಈಗಾದರೂ ತುಳಿದ್ರೆ ಆ ಬೆನ್ನು ಗಟ್ಟಿ ಐತಿ, ಅದೊಂದು ಬಿರುದು ಸಿಕ್ಕತ್ತೆ ನಮ್ಗೆ. ಅದಕ್ಕೆ ದಯವಿಟ್ಟು ಸರ ಒಂದು ಮಠಕ್ಕೆ ಒಂದು ಸ್ವಾಮೀಜಿಯವರು 136 ಎಕರೆ ಇದನ್ನು ಮಾಡ್ತಾರಂದ್ರೆ ಈ ತಾಲೂಕು ಸರ ಪಶ್ಚಿಮ ಭಾಗದಾಗ ಮೂಲಭೂತ ಸೌಕರ್ಯಗಿಂತ ವಂಚಿತ ಆದರೂ ಕಾನೂನಿನ ಗಾಳಿಗೆ ತೂರಿ ಆ ಜನರು ವೋಟ್ ಹಾಕ್ತಾರೆ. ಆಧಾರ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ, ಅಂಥ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇನ್ನೂ ಸತತವಾಗಿ ನಡ್ತೈತಿ. ಇದು 230 ಹಳ್ಳಿ ಒಳಗೊಂಡಂಥ ತಾಲೂಕು ಐತಿ. ರಾಜ್ಯದೊಳಗಿನ ಅತಿ ದೊಡ್ಡ ತಾಲೂಕು ಐತಿ. ಆದ್ರೆ ಅದ್ರಾಗ 65 ಹಳ್ಳಿ ಕಸ್ತೂರಿ ರಂಗನ್ ವರದಿ ಒಳಗೈತಿ. ಅದ್ರಾಗ 60 ಹಳ್ಳಿ ಹೊರತುಪಡಿಸಿ 80% ಭಾಗ 60-70% ಭಾಗ ಅರಣ್ಯ ಪ್ರದೇಶ ಹೊಂದಿದಂಥ ದಟ್ಟ ಅರಣ್ಯ ಪ್ರದೇಶ ಹೊಂದಿದಂಥ ಒಂದು ಇದು ಪ್ರದೇಶ ಇರೋದ್ರಿಂದ ತಾಲೂಕು ಇಲ್ಲಿ ಬಡ ಜನರು ಭಾಳ ಅದಾರ. ಇಲ್ಲಿಂದ ಗೋವಾಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ತಂದೆ ತಾಯಿ ವಯಸ್ಸಾದವ್ರನ್ನ ಬಿಟ್ಟು ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಗೋವಾಕ್ಕೆ ಹೋಗಿದ್ದಾರೆ. ಆದರೆ ಇದು 136 ಎಕರೆ ಈ ಮಠಕ್ಕೆ ಯಾಕೆ? ಇಲ್ಲಿ ತೆಂಗಿನಕಾಯಿ ಹೊಡೆಯವ್ರು ನಾವು ಏನೋ ಒಂದು ಉದಿನ ಕಡ್ಡಿ ಎಣ್ಣೆ ಹಚ್ಚವ್ರು ನಮ್ಮ ಸ್ವಂತ ಖರ್ಚಲ್ಲೇ ಭಕ್ತಿಯಂತ್ರ ಬೇಡ್ಕೋತಾವೆ. ಒಂದು 10 ಎಕರೆ ಇಲ್ರಿ ಇವ್ರಿಗೆ. 136 ಎಕರೆ ಮಾಡಿದಂಥ ವ್ಯಕ್ತಿ ಮೇಲೆ ಕಟ್ಟಿನ ಕ್ರಮ ನೀವು ತಗೊಳ್ಳೇಬೇಕು. ಇವತ್ತು ನಾವು ಅಷ್ಟೇ 10 ಜನ ಬಂದೆವು. ಇನ್ನು 1 ವಾರ ಟೈಮ್ ಸಾಹೇಬ್ರ, ಒಂದು ವಾರದೊಳಗೆ ಇದನ್ನ ಏನರ ಮೊದಲು ಯಥಾಸ್ಥಿತಿ ಹೆಂಗಿತ್ತು ಅವ್ರ ಮೇಲೆ ಕ್ರಮನೂ ತಗೋಬೇಕು. ಯಾರೇ ಇರಲಿ, ಇವತ್ತು ಸ್ವಾಮಿನೇ ಇರಲಿ, ಕಾನೂನು ನಾವು ಎಲ್ಲರೂ ಪಾಲನೆ ಬೇಕು. ಬಡವರಿಗೆ ಮತ್ತು ಶ್ರೀಮಂತರಿಗೆ ಎಲ್ಲರಿಗೂ ಕಾನೂನು ಒಂದೇ. ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್